3, 2, 1. ಒಂದೇ ಮಾತರಂ. ಅಲ್ಲ, ವಂದೇ ಭಾರತ್ ವ್ಯೂ. ವಾವ್, ವಾಟ್ ಅ ಬ್ಯೂಟಿಫುಲ್ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಮಂತ್ರಾಲಯಂ ಹೋಗಿ 24 hours ಅಲ್ಲಿ ಹೇಗೆ ನಾವು ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತೀವಿ. 24 hours ಚಾಲೆಂಜ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಹೊರಗಡೆ ಹೋದಾಗ ಹಿಂಗೆ ನೋಡಿ ನಮ್ ಡಯಟ್. ಇವಾಗ ಸರಿ ನಾನು ನಿಮ್ಮ ಹತ್ರ ಮಾತಾಡಿ ಕೇಳ್ತೀನಿ, ಅವಾಗ ಮಾತಾಡಿ ಆಯ್ತಾ. 3 ಜನ ಬಂದಿದೀವಿ, 3 ಸೀಟ್ ಇಲ್ಲ, ಇಲ್ಲಿ 2 ಸೀಟ್ ಇರೋದು. ಸೊ ಇವಾಗ CC-ನಲ್ಲಿ ಹೆಂಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮಧ್ಯಾಹ್ನ 2:45ಗೆ ಬೆಂಗಳೂರು ಬಿಟ್ಟು ರಾತ್ರಿ 8:45 ಒಳಗಡೆ ಮಂತ್ರಾಲಯ ತಲುಪಿ ರಾಯರ ದರ್ಶನ ಮಾಡ್ಬೇಕು ಅಂತ ಹೊರಡ್ತಾ ಇದೀವಿ. 9 ಗಂಟೆಗೆ ಮಠ ಬೇರೆ ಕ್ಲೋಸ್ ಆಗ್ತದೆ. ಸೊ ಟೋಟಲ್ ಒಂದು 6 ಗಂಟೆ ಒಳಗಡೆ ಇದೆಲ್ಲ ಮಾಡಕ್ಕಾಗತ್ತಾ ಇಲ್ವಾ ಅನ್ನೋದನ್ನ ನೋಡೋಣ ಬನ್ನಿ. ನೀವು ನಮ್ ತರನೇ ಸ್ವಲ್ಪನೂ ಸುಸ್ತಾಗದೆ ಮಂತ್ರಾಲಯ ಹೋಗಿ ಬರ್ಬೇಕಂದ್ರೆ ಈಸಿ ಟ್ರಾವೆಲ್ ಟಿಪ್ಸ್ ಆಗ್ಲಿ, ಅಂದ್ರೆ ಯಾವ ಟ್ರೈನಲ್ಲಿ ಹೋಗೋದು, ಯಾವ ಟ್ಯಾಕ್ಸಿನಲ್ಲಿ ಹೋಗೋದು, ಅಥವಾ ಹೋಟೆಲ್ ಡೀಟೇಲ್ಸ್ ಎಲ್ಲದನ್ನು ನೀಟಾಗಿ ಕವರ್ ಮಾಡಿದೀನಿ. ಹಾಗೆ ಸ್ವಲ್ಪ ಲೇಡೀಸ್ ಫನ್ ಗಾಸಿಪ್ಸ್ ಅಂಡ್ ಕಾನ್ವರ್ಸೇಷನ್ ಎಲ್ಲ ಇರುತ್ತೆ. ಈ ವ್ಲಾಗ್ ನ ಪೂರ್ತಿಯಾಗಿ ನೋಡಿ. ಕಟ್ಟು 24 hours ಅಲ್ಲಿ ಮಂತ್ರಾಲಯ ಹೋಗಿ ಹೆಂಗ್ ವಾಪಸ್ ಬರ್ತೀವಿ ಅನ್ನೋದು ಈ ವ್ಲಾಗ್ ಅಲ್ಲಿ ನೋಡೋಣ ಬನ್ನಿ. ಸೊ ನಾವೆಲ್ಲರೂ ಇವಾಗ ಹೊರಟಿದೀವಿ ಮಂತ್ರಾಲಯಕ್ಕೆ. ವಿಜಯನಗರ ಮೆಟ್ರೋ ಸ್ಟೇಷನ್ ಇಂದ ಬೈಯಪ್ಪನಹಳ್ಳಿ ಮೆಟ್ರೋ ಸ್ಟೇಷನ್ ವರೆಗೂ ಮೆಟ್ರೋನಲ್ಲಿ ಹೋಗಿ ಅಲ್ಲಿಂದ ಪಕ್ಕದಲ್ಲೇ SMVT ರೈಲ್ವೆ ಸ್ಟೇಷನ್ ಬರುತ್ತೆ. ಸೊ ಅಲ್ಲಿಗೆ ನಾವು 3 ಆಟೋಲ್ ಹೋಗ್ತಿದೀವಿ. ಸೂಪರ್ ಎಕ್ಸೈಟೆಡ್ ಆಗಿದ್ದೀವಿ. ಫಸ್ಟ್ ಟೈಮ್ ಹೋಗ್ತಿರೋದು ನಮ್ಮ 3 ಜನ. ನೋಡೋಣ, ಇದೊಂದು ಮೆಮೊರೇಬಲ್ ಟ್ರಿಪ್ ಆಗಿ ಸ್ಟಾರ್ಟ್ ಅಪ್ ಮಾಡಿದೀವಿ. ಇನ್ಮೇಲೆ ತಿಂಗಳು 24 hours ಅಲ್ಲಿ ಹೋಗ್ಲೇಬೇಕು. ಎವ್ರಿ ಮಂತ್ ಆಗ್ಲಿಲ್ಲ, ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸರಿ ಒಂದಾದ್ರು ಟ್ರಿಪ್ ಹಾಕೋಣ. ನಮ್ ಗಂಡಂದ್ರ ಬಿಟ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಆಟೋನಲ್ಲಿ ಒಬ್ರು ಆಕ್ಚುಲಿ ನಮಗ್ ಪರಿಚಯ ಆದ್ರು. ಅವರು ಮಂತ್ರಾಲಯದ ಪಕ್ಕದಲ್ಲೇ ಇರೋದು, ಗುಲ್ಬರ್ಗ ಹತ್ರ ಇರೋದಂತೆ. ಹೇಳಿ ಸರ್, ಎಲ್ಲಿರೋದು ನೀವು? ನಮ್ಮೂರು ಗುಲ್ಬರ್ಗ ಅಂತ. ಓಕೆ, ಬನ್ನಿ ಹೋಗೋಣ. ನೀವು ಊರಿಗೆ ಹೋಗಿ ಬನ್ನಿ ಅಕ್ಕ, ರಾಯರ ದರ್ಶನ ಒಳ್ಳೇದಾಗುತ್ತೆ. ಓಕೆ, ಫಸ್ಟ್ ಟೈಮ್ ಹೋಗ್ತಾ ಇರೋದಾ? ಇಲ್ಲ ಮಂತ್ರಾಲಯಕ್ಕೆ ಸುಮಾರು ಸರಿ ಹೋಗಿದ್ದೀವಿ. ಇವಾಗ ನಾವು 3 ಒಟ್ಟಿಗೆ ಹೋಗ್ತಿರೋದು, ಇದು ಫಸ್ಟ್ ಟೈಮ್. ಥ್ಯಾಂಕ್ ಯು. ಸೊ ಹೋಗ್ತಾ ಇದ್ದೀವಿ. ಸ್ವಲ್ಪ ಅರ್ಜೆಂಟಲ್ಲಿ ತುಂಬ ಟೈಮ್ ಆಗೋಯ್ತು. ಕಾರಲ್ಲೇ ಡ್ರಾಪ್ ಮಾಡೋರಿದ್ರು, ಅವರ ನಂಬ್ಕೊಂಡಿದ್ರೆ ಆಗಲ್ಲ, ನಾವು ಮೆಟ್ರೋನ ಕ್ಯಾಚ್ ಮಾಡೋಣ ಅಂತ ಹೇಳಿ ಆಟೋ ಮೆಟ್ರೋ ಅಂತೆಲ್ಲ ಸರ್ಕಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಸೊ ನೋಡೋಣ ಮುಂದೆ ಏನೇನಾಗುತ್ತೆ ಅನ್ನೋದು ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಟರು, ರೈಟರು, ಎಡಿಟರು ಎಲ್ಲ ನಾನೇ ನಮ್ಮ ಚಾನಲ್ಗೆ. ನಾವು ಇವಾಗ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಚಂದ್ರ ಲೇಔಟ್ ರೋಡಲ್ಲಿ ಇದ್ದೀವಿ ನಾವು. ಚಂದ್ರ ಲೇಔಟಿಂದ ಇಲ್ಲಿಂದ ನಮ್ಗೆ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ ಅಂತ ಹೇಳಿದ್ರು. ಸೊ ಅತ್ತಿಗುಪ್ಪೆಗೆ ಹೋಗಿ ಅಲ್ಲಿಂದ ನಾವು ಬೈಯಪ್ಪನಹಳ್ಳಿ. ಇವತ್ತು ವಂದೇ ಭಾರತ್ ಟ್ರೈನಲ್ಲಿ ಜಸ್ಟ್ 24 hours ಅಲ್ಲಿ ಹೇಗೆ ಮಂತ್ರಾಲಯ ಹೋಗಿ ವಾಪಸ್ ಬ್ಯಾಂಗ್ಳೂರಿಗೆ ಬರ್ತೀವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ನನ್ನ ಚಾನಲ್ ಹೊಸಬ್ರಾಗಿದೆ, ಏನು ಮಾಡಬೇಕು ಅಂತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 24 hours ಅಲ್ಲಿ ಹೋಗಿ ಬರೋದು ಅಂದರೆ ಸುಮ್ಮನೆ ಅಲ್ಲ. ನೋಡೋಣ ಎಷ್ಟು ಬೇಗ ಏನೇನು ಕವರ್ ಮಾಡ್ತೀವಿ, ಎಲ್ಲನೂ ನಿಮಗೆ ತೋರಿಸ್ತೀವಿ. ಸ್ಟೇ ಟ್ಯೂನ್. ಸೀದಾ ಹೋಗೋದು, ರಾಯರ ದರ್ಶನ ಮಾಡೋದು, ರಾತ್ರಿ ಒಂದ್ಸರಿ ಬೆಳಗ್ಗೆ ಒಂದ್ಸರಿ ದರ್ಶನ ಮಾಡ್ಕೊಂಡು ಹೊರಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ನೋಡೋಣ ಹೆಂಗ್ ನಡೆಯುತ್ತೆ ಅಂತ ಹೇಳಿ. ಇನ್ನೇನು ಮೆಟ್ರೋ ಸ್ಟೇಷನ್ ಹತ್ರ ಬರ್ತಾ ಇದ್ದೀವಿ. ಏನಕ್ಕೆ ಸೀಟು 2 ಸೀಟ್ ಬಂದೇನೋ? ಅಲ್ಲ, ನಾನು ಗೂಗಲ್ ಎಲ್ಲ ಸರ್ಚ್ ಮಾಡ್ತಿದ್ದೆ ವಂದೇ ಮಾತರಂ ಟ್ರೈನ್ ಹೆಂಗಿದೆ ಅಂತ. ವಂದೇ ಮಾತರಂ ಅಲ್ಲ, ಅದು ವಂದೇ ಭಾರತ್. ಓಕೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ವಂದೇ ಮಾತರಂ ಅಂತ ಹೇಳ್ತಾ ಇದ್ದೆ. ಅದೇ ಈ ಕಡೆ 2 seats, ಈ ಕಡೆ 3 seats ಇತ್ತಲ್ಲ, ನಾನು ಅದೇ ಗೂಗಲ್ ಅಲ್ಲಿ. ಅದು CC ಅಂತೆ, EC ಅಂತ ಇನ್ನೊಂದಿದೆ. ಅಂದ್ರೆ ಇವಾಗ ಹೋಗ್ಬೇಕಾದ್ರೆ ನಾವು ಒಂದು ಯಾವುದು EC ಅಂದ್ರೆ ಏನೋ ಒಂದು ಸ್ಪೆಷಲ್ ಆಗಿರುತ್ತೆ. ನೋಡೋಣ, ಏನೋ ಸ್ಪೆಷಲ್ ಅನ್ಸುತ್ತೆ. ಮೋಸ್ಟ್ಲಿ ರೊಟೇಟಿಂಗು ಅಥವಾ ಏನು ಅಂತ ನಂಗೆ ಗೊತ್ತಿಲ್ಲ. ಸೊ EC ಅಂದ್ರೆ ಏನು, CC ಅಂದ್ರೆ ಏನು ಅಂತ ನಾನು ಅಲ್ಲಿ ವಂದೇ ಭಾರತ್ ಟ್ರೈನ್ ಹೋದ್ಮೇಲೆ ನನಗೆ ಗೊತ್ತಾಗೋದು. ಅಲ್ಲೋಗಿ ನೋಡ್ಕೊಂಡು ನಂತರ ಎಷ್ಟೊಂದು ಜನ ಕನ್ಫ್ಯೂಸ್ ಆಗೇ ಆಗ್ತಾರೆ. ವಂದೇ ಮಾತರಂ ಅಂತಾನೆ ಹೇಳಿ, ಏನು ಆಗಲ್ಲ. ಸೊ ಅಲ್ಲೋಗಿ ನೋಡ್ಕೊಂಡು ನಾವು ಹೇಳ್ತೀವಿ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು ನೀವು ಹೋದ. ಬಟ್ ಇದೊಂದು ಚೂರು ಎಕ್ಸ್ಪೆನ್ಸಿವ್ ಅನ್ಸುತ್ತೆ EC. ನಾನಲ್ಲ ನಿಮ್ಗೆ ನೋಡ್ಕೊಂಡು ಹೇಳ್ತೀನಿ ಹೆಂಗಿದೆ. ಎಷ್ಟಾಯ್ತು? ಥ್ಯಾಂಕ್ ಯು ಬ್ರೋ. ಏನ್ ಫ್ಯಾನ್ಸು ಜಾನ್ವಿ ಕಿರಣ್ ಅವ್ರಿಗೆ, ಎಲ್ಲೆಲ್ಲೂ ಫ್ಯಾನ್ಸು. ಪಾಪ ಹೇಳ್ತಿದ್ರು, ಅಕ್ಕ ನಾನು ಫಾಲೋ ಮಾಡ್ತೀನಿ, ಯೂಟ್ಯೂಬ್ ಅಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಟ್ರೈ ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ಪಾಪ ನಾನು ಬೈ ಬಾಯ್. ಬನ್ನಿ ಹೋಗೋಣ. ಬನ್ನಿ ಜನರೇ, ಬನ್ನಿ ಟಾಟಾ. ಸೊ ಬೆಂಗಳೂರು ಮೆಟ್ರೋ ಸ್ಟೇಷನ್ ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ಈ ತರ ಟಿಕೆಟ್ ತಗೊಂಡು ಹೋಗ್ಬೇಕು. ಟಿಕೆಟ್ಸ್ ಅಂದ್ರೆ ಈ ತರ ಕಾಯಿನ್ ತರ ಇರುತ್ತೆ. ಇದನ್ನ ಸ್ಕ್ಯಾನ್ ಮಾಡಿ ಎಂಟ್ರಿ ಆಗಬೇಕು. ನಂತರ ಮೆಟ್ರೋ ಹತ್ಕೊಂಡು ಹೋಗಿ ನಮ್ಮ ಡೆಸ್ಟಿನೇಷನ್ ಬಂದ್ಮೇಲೆ ಆ ಕಾಯಿನ್ ಮತ್ತೆ ಅದ್ರೊಳಗಡೆ ಹಾಕ್ಬಿಟ್ಟು ಹೊರಗಡೆ ಬರೋದು ಅಷ್ಟೇ. ನೋಡಿ, ಸಿಂಪಲ್ ಆಗಿರುತ್ತೆ ಈ ತರ ಮೆಟ್ರೋ, ನಮ್ಮ ಬೆಂಗಳೂರು ಮೆಟ್ರೋ. ಯಾರೆಲ್ಲ ಮೆಟ್ರೋದಲ್ಲಿ ನೋಡಿಲ್ಲ ಅವ್ರಿಗೋಸ್ಕರ ವಿಡಿಯೋ. ಆಮೇಲೆ ಇದೇನು ದೊಡ್ಡ ಸ್ಪೆಷಲ್ ಅಂತ ಅನ್ಕೋಬೇಡಿ. ಈ ಇಬ್ರು ಅಕ್ಕಂದ್ರಿಗೆ ಲೇಡೀಸ್ ಹತ್ರನೇ ಹೋಗ್ಬೇಕತ್ತೆ. ಹೌದಾ?
ಭಯ ಆಗ್ತಿದ್ಯಾ? ನೀವಿಬ್ರು ಎಷ್ಟು ಅನ್ಲಕ್ಕಿ, ನಾನೆಷ್ಟು ಲಕ್ಕಿ. ಜಸ್ಟ್ ಮಿಸ್ ಸೀಟಲ್ಲಿ ನೀವಿಬ್ರಿಗೆ ಸೀಟ ಸಿಕ್ಕಿಲ್ಲ. ಕುತ್ಕೊಂಡು ಎಷ್ಟೆಲ್ಲ ಲಗೇಜ್ ನಿಂತಿರೋರೆ ಲಕ್ಕಿ. ನೋಡಿಲಿ, ಇಲ್ಲೊಂದು ಬ್ಯಾಗು ಇಲ್ಲೊಂದು ಬ್ಯಾಗು ಇಲ್ಲೊಂದು ಬ್ಯಾಗು ಅಂತ ಹೇಳಿ ಅಂತ ಬಿಟ್ಟಿರೋದ್ರೆ ಈಗಾಗೂ ಕೊಡ್ತಿದ್ವಿ ನಾವು. ನನ್ನ ತಲೆ ಮೇಲೆ ಓದಿಟ್ಬಿಡ್ರಿ. ಹೌ ವಾಸ್ ಯುವರ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಇನ್ ಮೆಟ್ರೋ? ಈಗಷ್ಟೇ ಸೀಟ್ ಸಿಕ್ತು, ಇಳಿಬೇಕು. ಇನ್ನೇನು ಇಳಿಬೇಕು, ಕರೆಕ್ಟ್ ಕುತ್ಕೊಂಡಿದ್ಯಾ? ಲಕ್ ಅಂದ್ರೆ ಇದು. ಮೆಟ್ರೋಲ್ ಬಂದಿದ್ದಕ್ಕೆ ನಮಗೆ 180 ರೂಪಾಯಿ ಆಯಿತು. ಆ್ಯಂಡ್ ಆಲ್ಸೋ ಟೈಮ್ ಕೂಡ ಸೇವ್ ಆಯಿತು. ಅದೇ ಕ್ಯಾಬಲ್ಲಿ ಬಂದಿದ್ರೆ 1000 ರೂಪಾಯಿ ಆಗ್ತಿತ್ತಾ? ಅದು ದುಡ್ಡು ಹೋಗೋದು ಹೋಗ್ಲಿ, ಅದ್ರ ಜೊತೆಗೆ 1.5 hour ಆಗ್ತಿತ್ತು ನಮ್ಮ ನಾಗರಬಾವಿಯಿಂದ ಅದಕ್ಕೆ. ಸೊ ಇವಾಗ ಆಲ್ಮೋಸ್ಟ್ 20 minutes ಅಲ್ಲಿ ಬಂದ್ವಾ? ಟ್ರೈನ್ ಇರೋದು 2:45ಗೆ. ನೋಡೋಣ ಅಷ್ಟರಲ್ಲಿ ಇಲ್ಲಿಂದ SMBT ಎಷ್ಟು ದೂರ ಆಗುತ್ತೆ ಅಂತ ನಮ್ಗೆ ಕರೆಕ್ಟಾಗಿ ಗೊತ್ತಿಲ್ಲ. ಆಟೋಲ್ಲಿ ಹೋಗ್ಬೇಕು ಅಥವಾ ಏನಂತ ಚೆಕ್ ಮಾಡಿಬಿಟ್ಟು ನಾನು ಹೇಳ್ತೀನಿ. ಸೊ ವಿವೇಕಾನಂದ ಮೆಟ್ರೋ ಸ್ಟೇಷನಿಂದ SMBTಗೆ 2 kilometers ಇದೆ. 6 minutes ನಾವು ಹೋಗ್ತಾ ಇದ್ದೀವಿ ಆಟೋನಲ್ಲಿ. ಬೇಗನೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಳ್ಳೆ ವಿಡಿಯೋ ಮಾಡಿ. ಆ್ಯಕ್ಚುಲಿ ಬೆಳಿಗ್ಗೆಯಿಂದ ತಿಂಡಿನೂ ತಿಂದಿಲ್ಲ, ಫುಲ್ ಹಸುವಾಗ್ತದೆ. ಇವರಿಬ್ರು ತಿಂದು ಬಂದ್ರೂ ಹಸುವಾಗ್ತಿದೆ ಅಂತಾರಲ್ಲ. ಅವಳು ಹುಟ್ಟಿರೋದ ತಿನ್ನಕ್ಕೆ, ಆದ್ರೂ ಅವಳು ಫುಲ್ ಸಣ್ಣ ಇದ್ದಾಳೆ. ಅವಳು ಮೇಂಟೈನೇ ಮಾಡಲ್ಲ ಏನೋ, ಆದ್ರೂ ಹಂಗೆ ಇದ್ದಾಳೆ. 1:30 ಡೈಲಿ 1 ಗಂಟೆಗೆ ಊಟ ಮಾಡೋದು, ಅದಕ್ಕೆ ನಂಗೆ ಅಷ್ಟು ಬರ್ತಾರೆ. ಬೆಂಗಳೂರು ಟ್ರಾಫಿಕ್ಕಲ್ಲಿ ನಾವು ಅಲ್ಲಿ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಇನ್ನು. ನೋಡೋಣ. ಇನ್ಸ್ಟಾಗ್ರಾಮಲ್ಲಿ ಬರುತ್ತಲ್ಲ ಫೇಮಸ್ ಮೀಮ್ಸಲ್ಲಿ ನಿಮ್ಮ ಫೇವ್ರೆಟ್ ಒಂದೊಂದು ಹೇಳ್ರಿ ನೋಡೋಣ. ಹೇಳ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ನಾನಂತೂ ಅಲ್ಲ. ಆಮೇಲೆ ಇದನ್ನು ಹೇಳಿ ಏನ ಇನ್ನೊಂದು. ಇದನ್ನ ಖಂಡಿತ ನೀನು ಹಾಕಲ್ಲ ಅಂತ ಗೊತ್ತು. ಹಾಕ್ತೀನಿ. ಸೊ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ನಮ್ಮ ಟ್ರೈನು ಬಂದಿದ್ಯಾ, ನಮಗೋಸ್ಕರ ಬಂದು ಕಾಯ್ತಾ ಇದೆಯಾ ಅಥವಾ ನೀನ್ ದೊಡ್ಡ ಪ್ರೈಮ್ ಮಿನಿಸ್ಟರು, ನೀನು ನಿಂಗೋಸ್ಕರ ಟ್ರೈನ್ ವೈಟ್ ಮಾಡ್ಬೇಕಾ? ಹೌದು. ಯಾವ ಪ್ಲಾಟ್ಫಾರ್ಮ್ ಏನು ಗೊತ್ತಿಲ್ಲ ಕಣ್ರು. ನಾನು ಹೇಳ್ದೆ ತಾನೆ ನಿಮ್ಮಿಬ್ರಿಗೋಸ್ಕರ ಟ್ರೈನ್ನ ಕರೆಸಿ ನಿಲ್ಸಿದ್ದೀನಿ ಅಲ್ಲಿಂದ. ಟ್ರೈನ್ ಆಲ್ರೆಡಿ ಕಾಯ್ತಾ ಇದೆ. ಓ ರಿಯಲಿ? ಅವಾಗಿಂದ ಟೆನ್ಷನಲ್ಲಿ ಇದ್ದೀವಿ, ಯಾವುದು ಅಂತ ಗೊತ್ತಿಲ್ಲ. ಟ್ರೈನ್ ಹುಡ್ಕೋದು ಯಾವ ಪ್ಲಾಟ್ಫಾರ್ಮ್ ಅಂತ ಇವಳಿಗೆ ಚಿಂತೆನೇ ಇಲ್ಲ. ಎಲ್ಲಾರ ಗ್ರೂಪಲ್ಲೂ ಈ ತರ ಒಬ್ರು ಇದ್ದೇ ಇರ್ತಾರಲ್ವಾ? ನಿಮ್ ಗ್ರೂಪಲ್ಲಿ ಯಾರಿರ್ತಾರೆ ಅಂತ ಕಮೆಂಟ್ ಮಾಡಿ. ಓಕೆ, 3, 2, 1. ಒಂದೇ ಮಾತರಂ. ಅಲ್ಲ, ಒಂದೇ ಭಾರತ್. ನಾವು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಡ್ರೈವರ್ ಸೀಟ್ನ ಆಕ್ಯುಪೈ ಮಾಡ್ಬಿಡ್ತೀವಿ ಅನ್ನೋ ಗೊತ್ತಿಲ್ಲ. ಹೌದು, ನೀನು. ಸೊ ಟ್ರೈನ್ ಬಂದು ನಿಂತಿದೆ ಆಲ್ರೆಡಿ ನಾವು ಹೇಳಿದ ಥರ. ಇವಾಗ ಇನ್ನು ಟ್ರೈನ್ ಇದೆ, ಬಟ್ ಟ್ರೈನ್ ನಂಬರ್ ಇನ್ನೂ ಡಿಸ್ಪ್ಲೇ ಮಾಡಿಲ್ಲ. ಡಿಸ್ಪ್ಲೇ ಮಾಡ್ತಾರಂತೆ. ಆಗಿದ ತಕ್ಷಣ ನಾವು ಆ್ಯಕ್ಚುಲಿ ನಮ್ಮದು ಎಕ್ಸಿಕ್ಯೂಟಿವ್ದು ಆ ಕಡೆ ಇದೆ ಅಂತೆ, ಅಲ್ಲೋಗಿ ಹತ್ಕೋತೀವಿ. ತಿರುಗುತ್ತೆ. ಸೊ ಈ ಥರ ಇಲ್ಲಿ ಕೊಟ್ಟಿರ್ತಾರೆ. ಇದನ್ನ ಪ್ರೆಸ್ ಮಾಡಿ ಸೊ ನಾವಿವಾಗಿರೋದು EC-ನಲ್ಲಿ. EC-ನಲ್ಲಿ ಏನಪ್ಪ ಡಿಫ್ರೆನ್ಸ್ ಅಂತಂದರೆ ನಮಗೆ ಲೆಗ್ ರೂಮ್ ಚೆನ್ನಾಗಿರುತ್ತೆ. ಸೊ ಈ ಥರ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸಖತ್ ಫನ್ನಾಗಿರುತ್ತೆ. ಬಟ್ ಏನಂದರೆ ನಾವು 3 ಜನ ಬಂದಿದ್ದೀವಿ, 3 ಸೀಟ್ ಇಲ್ಲ, ಇಲ್ಲಿ 2 ಸೀಟ್ ಇರೋದು. ಸೊ 3 ಸೀಟ್ ಇದ್ದಿದ್ರೆ ಇನ್ನೂ ಮಜಾ ಆಗ್ತಿತ್ತು. ಸೊ ಇದು ಈ ಥರ ಇಷ್ಟವರೆಗೂ ಇದೆ. ಇಲ್ಲಿಗೆ ಬಂದು ಮತ್ತೆ ಸ್ಟಾಪ್ ಆಗುತ್ತೆ. ಬೇಕಿದ್ರೆ ನಾವು ಆ ಕಡೆನೇ ತಿರುಗಿಸ್ಕೊಂಡು ಹೋಗ್ಬೋದು, ಆ ಥರ ಇರುತ್ತೆ. ಸೊ ಇವಾಗ CC-ನಲ್ಲಿ ಹೆಂಗಿದೆ ಅಂತ ಹೋಗಿ ನೋಡ್ಕೊಬೋಣ ಬನ್ನಿ. ಯೂಶ್ವಲಿ ನಾವು CC-ಗೆ ಹೋಗಿದ್ದೀವಿ. EC-ನಲ್ಲಿ ಹೋಗೋದಕ್ಕೆ 4 ಜನ ಹೋಗ್ಬೇಕು. ಇವಾಗ ನನ್ನ ಪಕ್ಕ ಬೇರೆ ಯಾರಾದರೂ ಬಂದರೆ ಅವ್ರಿಗೆ ತಿರ್ಗೋಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ತಿರುಗಿದ್ರೆ ಚೆನ್ನಾಗಾಗಲ್ಲ. ಸೊ ಇಲ್ಲಿ ಈ ಥರ ಇರುತ್ತೆ ನೋಡಿ. ಸೊ ಲೆಗ್ ರೂಮ್ ಇಷ್ಟಿರುತ್ತೆ. ಇಲ್ಲಿ ಲೆಗ್ ರೆಸ್ಟ್ ಇದೆ, ಬಟ್ ಲೆಗ್ ರೂಮ್ ಸ್ವಲ್ಪ ಕಮ್ಮಿ ಇದೆ. ಅಲ್ಲಿ ಸ್ವಲ್ಪ ಚೆನ್ನಾಗಿದೆ. ಆರಾಮಾಗಿ ಕಂಫರ್ಟಬಲ್ ಆಗಿ ಕುತ್ಕೋಬೋದು. ಇವರಿಬ್ರು ಕುತ್ಕೊಂಡು ಆಲ್ರೆಡಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. 1 ಗಂಟೆಯಿಂದ ವೇಟ್ ಮಾಡ್ತಾರೆ ಊಟ ಮಾಡೋಕ್ಕೆ. ನಾನು ಒಬ್ಬಳೇ ಕುತ್ಕೊಂಡೆ ತಿರ್ಗದೆ ಇಲ್ಲ. ಇಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ, ಇಲ್ಲಿದೆಯಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಇದು ರೊಟೇಟ್ ಆಗುತ್ತೆ. ಸೊ ಆ ಥರ ಯಾರಾದರೂ ಅಲ್ಲಿ ಕಾಲು ಇಟ್ಟರೆ ನಾನು ಸೀಟ್ನ ಈ ಥರ ರೊಟೇಟ್ ಮಾಡ್ಕೋಬೋದು. ಯಾರೂ ಕಾಲಿನಕ್ಕೆ ರೆಡಿ ಇಲ್ಲ.
ಫಸ್ಟು ಸ್ವಲ್ಪ ಊಟ ಮಾಡ್ಕೊಂಡ್ಬಿಡ್ತೀನಿ. ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಮನೆಯೆಲ್ಲ ಪ್ಯಾಕ್ ಮಾಡ್ಕೊಂಬಂದಿದ್ದೆ. ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಬೆಳಗ್ಗೆ ತಿಂಡಿಗೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಮಶ್ರೂಮ್ ಬಿರಿಯಾನಿ ಫುಲ್ ತಣ್ಣಗೆ ಮಾಡಿ ಹಾಕೊಂಬಂದಿದ್ದೀನಿ. ಮತ್ತು ಪನ್ನೀರ್ ಫ್ರೈ ಮಾಡ್ಕೊಂಡಿದ್ದೀನಿ. ತರಕಾರಿ ಪೂರ್ಣಿಮಾ ಹತ್ರ ಇದೆ. ಪೂರ್ಣಿಮಾ ಸುಧಾರ್ ಚೆನ್ನಾಗಿದೆಯಾ? ತರಕಾರಿ ಎಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ. ಅಲ್ಲಿಂದ ಇಲ್ಲಿ ಪಾಸ್ ಮಾಡೋಕ್ಕೆ ಕಷ್ಟ ಅಂತ ಇಟ್ಕೊಂಡಿದ್ದೀನಿ. ಸೊ ಎಮರ್ಜೆನ್ಸಿಗೆ ಏನೂ ಆಪ್ಷನ್ ಇಲ್ಲ ಅಂತ ಹೇಳಿ ಈ ಬಾಕ್ಸಲ್ಲಿ ತೊಗೊಬಂದೆ. ಎಲ್ಲರ ಹೊರಗಡೆ ಹೋದಾಗ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ತೊಗೊಂಬಂದಿದ್ದು. ಅದು ತಣ್ಣಗೆ ಮಾಡಿ ಹಾಕ್ಕೊಂಡಿದ್ದೀನಿ. ಓಕೆನಾ? ಸೂಪರಾಗಿದೆ ಮಶ್ರೂಮ್ ಬಿರಿಯಾನಿ ಮತ್ತು ಪನ್ನೀರ್. ಹೊರಗಡೆ ಹೋದಾಗ ಹಿಂಗೆ ನೋಡಿ ನಮ್ಮ ಡಯಟ್. ತರಕಾರಿ ಫ್ರೂಟ್ಸ್ ಎಲ್ಲ ಇದೆ. ಸೌತೆಕಾಯಿ, ಮಶ್ರೂಮ್ ಬಿರಿಯಾನಿ, ಪನ್ನೀರ್ ಫ್ರೈ. ಸೊ ಎಲ್ಲಾದರೂ ಹೆಲ್ದಿಯಾಗಿ ತಿನ್ನಬೇಕು. ಅದೇ ನಮ್ಮ ಸುಧನ್ನ ಪಾಲಿಸಿ, ನಮ್ಮ ಪೂರ್ಣಿಮಾ ಅವ್ರ ಪಾಲಿಸಿ. ಬರೀ ತರಕಾರಿ ತಿನ್ನೋದು, ಫ್ರೂಟ್ಸ್ ತಿನ್ನೋದು. ಎಕ್ಸಾಕ್ಟ್ಲಿ 2:40 ಟ್ರೈನ್ ಹೊರಡ್ತದೆ. ಗೈಸ್ ಎಕ್ಸೈಟೆಡ್? ಓಕೆ ಹಾಂ ಓಕೆ ಹಾಂ ಡೀಲ್ ಡನ್ ಡೀಲ್. ನೀನೇ ಮಾತ್ರ ನಿಮ್ಮ ಬ್ರೋ ಹತ್ರ. ನಾವು ಅಷ್ಟಲ್ಲಿ ಊಟ ಮುಗಿಸ್ಕೊಂಡ್ಬಿಡ್ತಾ ಇದ್ದೀವಿ. ಮುಗಿಸ್ತಿದ್ದು ಆ್ಯಕ್ಚುಲಿ ಫುಲ್ ಹಸುವಾಗಿತ್ತು ಅಂತ ತಿಂತಾ ಇದ್ದಾರೆ. ಇವರಿಬ್ಬರಂತೂ ಬಕಸೂರಿಗಳ ಥರ ಮುಗ್ತಾ ಇದ್ದಾರೆ. ಹೆಂಗಿದೆ ಮಶ್ರೂಮ್ ಬಿರಿಯಾನಿ? ಚೆನ್ನಾಗಿದೆಯಾ? ಹಾಂ ನಿಮಗೋಸ್ಕರ ಬೆಳಗ್ಗೆ ಎದ್ದು ಮಾಡಿದ್ರೆ ಗೈಸ್ ಏನು ಗೊತ್ತಾ, ಇಲ್ಲಿ ಒಂದು ಟೇಬಲ್ ಟಾಪ್ ಇದೆ. ನಮ್ಗೆ ಅದು ಗೊತ್ತೇ ಇಲ್ಲ ನೋಡಿ. ಇಲ್ಲಿ ಕೈ ರೆಸ್ಟ್ ಮಾಡೋದಕ್ಕೆ ನಮ್ಗೆ ಇಲ್ಲಿರುತ್ತಲ್ಲ, ಇದನ್ನು ತೆಗೆದುಬಿಟ್ಟು ನೋಡಿ ಇಷ್ಟು ಒಳ್ಳೆ ಟೇಬಲ್ ಟಾಪ್ ಇದೆ ಇಲ್ಲಿ. ನಾವು ಇದನ್ನು ಗೊತ್ತೇ ಇಲ್ಲ, ನಮಗಿದು ಗೊತ್ತೇ ಇಲ್ಲ. ಇಲ್ಲಿ ಇಟ್ಕೊಂಡು ಇಲ್ಲೆಲ್ಲ ಇಟ್ಕೊಂಡು ಕಷ್ಟಪಟ್ಕೊಂಡು ತಿಂತಾ ಇದ್ದೀವಿ. ಸೊ ನೆಕ್ಸ್ಟ್ ಟೈಮ್ ನೀವು ಈ ಥರ ಟ್ರೈನಲ್ಲಿ ಬಂದಾಗ ನೋಡಿ ಇದನ್ನೆಲ್ಲ ಯೂಸ್ ಮಾಡ್ಕೊಳ್ಳಿ. ನಮ್ಮದು ಊಟ ಎಲ್ಲ ಆಗೋಯ್ತು, ಬಟ್ ಸ್ಟಿಲ್ ಆಮೇಲೆ ಸ್ನ್ಯಾಕ್ಸ್ ಟೈಮಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ತೀನಿ. ಫುಲ್ ಸೌಂಡು ಗುರು. ಇಲ್ಲಿ ನೋಡಿ ಕಿತಾಪತಿ. ಸೊ ಬೆಂಗಳೂರಿನ SMVT ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಂಗೆ ಹೋಗ್ತಾ ಇದ್ದೀವಿ ಟ್ರೈನಲ್ಲಿ. ಈ ಥರ ಇದು EC ಎಕ್ಸಿಕ್ಯೂಟಿವ್ ಚೇರ್. ಅದು CC ನಾವಾಗಲೇ ಅದು ತೋರಿಸ್ಕೊಂಡ್ಬಂದಿದ್ದೀನಲ್ವಾ. ಸೊ ECನಲ್ಲಿ ಈ ಥರ ಮಜಾ ಮಾಡಿಕೊಂಡು ಚೇರ್ನ ರೊಟೇಟ್ ಮಾಡಿಕೊಂಡು ನಾವು ಈ ಥರ ಕೂತಿದ್ದೀವಿ. ಈ ಸೀಟಲ್ಲಿ ಇದ್ದವ್ರನ್ನ ಪಕ್ಕ ಸೀಟಿಗೆ ಕಳಿಸ್ಬಿಟ್ಟಿದ್ದೀವಿ ರಿಕ್ವೆಸ್ಟ್ ಮಾಡ್ಕೊಂಡು. ನೋಡಿ ವ್ಯೂ, ವಾವ್ ವಾಟ್ ಅ ಬ್ಯೂಟಿಫುಲ್ ವ್ಯೂ. ಸೊ ಈ ಥರ ವ್ಯೂ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಮಂತ್ರಾಲಯಂ ಹೋಗಿ 24 ಅವರ್ಸಲ್ಲಿ ಹೇಗೆ ನಾವು ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೋಗ್ತೀವಿ ದರ್ಶನ ಮಾಡಿ. ಬಟ್ ನಾವು ಆ್ಯಕ್ಚುಲಿ ಯೂಶ್ವಲಿ ಹೋದಾಗೆಲ್ಲ ಡೇ ಫುಲ್ ಅಲ್ಲೇ ಇದ್ದು ಎಲ್ಲ ಅಲ್ಲಿ ಸುತ್ತಮುತ್ತ ಇರೋ ದೇವಸ್ಥಾನಗಳೆಲ್ಲ ನೋಡ್ಕೊಬರ್ತಾ ಇದ್ವಿ. ಬಟ್ ಈ ಸರಿ 24 ಅವರ್ಸ್ ಚಾಲೆಂಜ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾವು ವಾಪಸ್ ಮಂತ್ರಾಲಯ ನಮ್ಮ ರಾಯರನ್ನ 2 ಸರಿ ದರ್ಶನ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ. ಇವತ್ತು ಸಾಯಂಕಾಲ 7:00 ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ಗೆ ಈ ಟ್ರೈನ್ ತಲುಪ್ತಾ ಇದೆ. ಬೇಗ ಹೋಗಿ ರೂಮಲ್ಲಿ ಎಲ್ಲ ಲಗೇಜ್ ಎಲ್ಲ ಡಂಪ್ ಮಾಡಿಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ 9 ಗಂಟೆಗೆ ಕ್ಲೋಸ್ ಆಗುತ್ತೆ ದೇವಸ್ಥಾನ. ಅಷ್ಟರಲ್ಲಿ ಒಂದು ಚಿಕ್ಕದಾಗಿ ಒಂದು ದರ್ಶನ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇವತ್ತು ಬುಧವಾರ. ಸೊ ನಾಳೆ ಬೆಳಿಗ್ಗೆ ಗುರುವಾರ ಬೆಳಿಗ್ಗೆ ಒಂದು 3 ಗಂಟೆಗೆ ಎದ್ರೆ ಸಾಕ. 2-3 ಗಂಟೆಗೆ ಎದ್ದು ಚೆನ್ನಾಗಿ ರೆಡಿಯಾಗಿ ನಿಮಗೆ ಯಾವ ಡ್ರೆಸ್ಸಸ್ಸು ಯಾವ ಸ್ಯಾರಿನ ಡ್ರೆಸ್ ಏನಂತ ತೋರಿಸ್ತೀನಿ. ಸೊ ಅದೆಲ್ಲ ಚೆನ್ನಾಗಿ ರೆಡಿಯಾಗಿ ಒಂದು ಪ್ರಾಪರಾಗಿ ಒಂದು ದರ್ಶನ. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಯಾರೂ ಇಲ್ಲದೆ ಇರಬೇಕಾದ್ರೆ ಜಾಸ್ತಿ ಒಂಥರ ತುಂಬ ಪೀಸಾಗಿರುತ್ತೆ. ಅದು ಆಲ್ಸೋ ಗುರುವಾರ ಅಲ್ವಾ, ನಾಳೆ ಬೆಳಗ್ಗೆ ಅಷ್ಟು ನಮಗೆ ಪೀಸಾಗಿ ಯಾರೂ ಇಲ್ಲದೆ ದರ್ಶನ ಮಾಡ್ತೀವಿ ಅಂತ ಹೇಳಕ್ಕೆ ಬರಲ್ಲ. ರಶ್ ಇರ್ಬೋದು, ರಶ್ ಇದ್ರೂ ಇರ್ಬೋದು. ಕೈ ನೋಡ್ತೈತೆ. ಸೊ ನೋಡೋಣ, ನಾಳೆ ಬೆಳಗ್ಗೆ 3-4 ಗಂಟೆಗೆ ಎದ್ದು ರೆಡಿ ಆಗೋಣ ಅನ್ಕೋತಿದ್ವಿ. ಬಟ್ 5:15 ನಾವು ಮಠದಲ್ಲಿ ಇರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಯಾಕಂದರೆ ವಾಪಸ್ ಬೇಗ ಬರಬೇಕು. ನಮ್ಮ ಟ್ರೈನ್ ಎಷ್ಟೊತ್ತಿಗಿದೆ ಮತ್ತು ಯಾವ ಟ್ರೈನಲ್ಲಿ ಬರ್ತಿದ್ದೀವಿ ಅನ್ನೋದನ್ನು ಕೂಡ ನೀವು ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗೋದು. ಸಕ್ಕದಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ನಾವಂತೂ 3 ಜನ. ಫಸ್ಟ್ ಟೈಮ್ ನಾವು 3 ಹೊರಗಡೆ ಬಂದಿದ್ದು. ಬಟ್ ಇದು ಇಷ್ಟೊಂದು ಎಂಜಾಯ್ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಫಸ್ಟ್ ಟೈಮ್ ಬಂದಿದ್ದಲ್ಲ, ನೆಕ್ಸ್ಟ್ ಟೈಮ್ ಇದೇ ಥರ ನಾವು ಗೋವಾ, ದುಬೈ, ಆಸ್ಟ್ರೇಲಿಯಾ ಹೌದು ಇದಕ್ಕೆಲ್ಲ ಕರ್ಕೊಂಡು ಹೋಗ್ತಾಳೆ. ಸೊ ಭರ್ಜರಿಯಾಗಿ ಊಟ ಮಾಡಿ ಸುಮ್ಮನೆ ಚಿಲ್ ಮಾಡ್ತಾ ಕೂತಿದ್ದೀವಿ. ಇವಾಗ ಒಂದು ಎಷ್ಟು ಟೈಮು 4 ಗಂಟೆ ಆಯಿತು. ಇನ್ನೊಂದು 4:30-5 ಗಂಟೆಗೆ ಸ್ನ್ಯಾಕ್ಸ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ನೋಡೋಣ ಯಾವ ಥರ ಸ್ನ್ಯಾಕ್ಸ್ ಅಂತ. ಹೆಲ್ದಿ ಆಗಿದ್ರೆ ಮಾತ್ರ ನಾವು ತಿನ್ನೋದು. ಒಂದೇ ಬರೋದು ಟ್ರೈನಲ್ಲಿ ಯಾವ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತು ನಾನು ಲಾಸ್ಟ್ ಟೈಮ್ ಬಂದಾಗ ಊಟ ಕೊಟ್ಟಿದ್ರು ಬೆಳಗಿನ ತಿಂಡಿಗೆ. ಬೆಳಗ್ಗೆ ಸಕ್ಕದಾಗಿರೋಂಥ ಒಂದು ಸ್ಪೆಷಲ್ ತಿಂಡಿ ಬರುತ್ತೆ ನಾಳೆ ಬೆಳಗ್ಗೆ. ಹೌದಾ? ಬೆಳಗ್ಗೆ ತಿಂಡಿ ಏನು ಚೆನ್ನಾಗಿರುತ್ತೆ ಅಂದರೆ ಏನೋ ಒಂದು ಸ್ಪೆಷಲ್ ತಿಂಡಿ ನಿಮ್ಮಿಬ್ರಿಗೆ ಫೇವ್ರೆಟ್ಟು. ನಾಳೆ ಬೆಳಗ್ಗೆ ಅದು ಯಾವುದು ಅಂತ ತೋರಿಸ್ತೀನಿ. ಅಲ್ಲ,
ತುಂಬ ಟೇಸ್ಟಿಯಾಗಿತ್ತು ಲಾಸ್ಟ್ ಟೈಮ್ Okay, ಅಂತ ಪುಳಿಯೋಗರೆ. ತಿಂದು ಕಳೆದೋಗ್ಬಿಟ್ಟೆ. ಸೊ ನಾಳೆ ಬೆಳಿಗ್ಗೆ ವೆಯ್ಟ್ ಮಾಡಿ. ಓಕೆ ಸಕ್ಕದಾಗಿದೆ. ಅದು ಯಾವುದು ಅಂತ ನಾಳೆವರೆಗೂ ನೀವು ಕೂಡ ವೆಯ್ಟ್ ಮಾಡಬೇಕು ಆಯಿತಾ. ಸಕ್ಕದಾಗಿರುತ್ತೆ. ಓಕೆ. ಆ್ಯಂಡ್ ಲಗೇಜ್ ರೂಮು ಅಷ್ಟೇ, ಲಗೇಜ್ ಎಷ್ಟು ಬೇಜಾನ್ ಇಟ್ಕೋಬೋದು. ಲಗೇಜ್ ಫುಲ್ ಇರುತ್ತೆ. ಸೊ ನಾವೆಲ್ಲಂದ್ರಲ್ಲಿ ಲಗೇಜ್ ಎಷ್ಟಾದರೂ ಇಟ್ಕೋಬೋದು. ಆ್ಯಂಡ್ ಆಲ್ಸೋ ಲೆಗ್ ರೂಮ್ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಆವಾಗಲೇ ತೋರಿಸಿದ್ನಲ್ಲ, ಲೆಗ್ ರೂಮಲ್ಲೂ ಸುಧಾ ಅವರಂತೂ ಇಲ್ಲೆಲ್ಲ ಫುಲ್ಲು ತುಂಬಿಟ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ಸುಧಾ ಅಂತ, ಇವ್ರನ್ನ ತುಂಬ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಕಿರಣ್ ಸರ್ ಜೊತೆ. ಇವರು ಪೂರ್ಣಿಮಾ ಅಂತ. ನನ್ನ ಎಲ್ಲೂ ನೋಡಿರಲ್ಲ ಇನ್ಮೇಲೆ ನೋಡ್ತೀರಾ. ಇನ್ಮೇಲೆ ಬೇಜಾನ್ ವಿಡಿಯೋಸ್ ವ್ಲಾಗ್ಸ್ ಅಲ್ಲೆಲ್ಲ ನಮ್ಮ ವ್ಲಾಗ್ಸಲ್ಲಿ ಇವ್ರು ಬರ್ತಾರೆ. ನೆಕ್ಸ್ಟ್ ವೀಕಲ್ಲಿ ನೆಕ್ಸ್ಟ್ ಸಂಡೇ ಏನು ಗೊತ್ತಾ, ನಾವು ಮೂವರು ಸೇರಿ ಒಂದು ಅಡುಗೆ ಪ್ಲ್ಯಾನ್ ಮಾಡಿ. ಯೂಶಲಿ ನನ್ನ ಅಡುಗೆನ ನನ್ನ ಫಾಲೋವರ್ಸು ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡಿರ್ತಾರೆ. ಸೊ ನೀವಿಬ್ಬರು ಏನಾದರೂ ಸ್ಪೆಷಲಾಗಿ ಮಾಡೋದು ಅಥವಾ ಚಾಲೆಂಜ್ ಥರ ಇಷ್ಟು ನಿಮಿಷದಲ್ಲಿ ಯಾವ್ದು ಮಾಡ್ತೀವಿ ಅಂತ, ಓಕೆನಾ? ಸೊ ಚಾರ್ಜರ್ ಇಲ್ಲ, ಚಾರ್ಜರ್ ಪಾಯಿಂಟ್ ಇಲ್ಲ, ಚಾರ್ಜರ್ ಸಾಕೆಟ್ ಎಲ್ಲಿದೆ ಅಂತ ಇವಳು ತಲೆ ತಿಂತಾ ಇದ್ಲು. ಇಲ್ಲಿದೆ ನೋಡ್ಬೇಕ್ರಿ ಅಂತ ನನಗೆ ಹೇಳ್ಕೊಟ್ಟೆ. ಈ ಪೆಕ್ರಿಗೆ ಹೇಳಿದ್ದೆ ನಾನು. ಬಗ್ಗೆ ಎಲ್ಲ ಕಡೆ ಹುಡ್ಕೊಂಡು ಬಿಡ್ತಾ ಇದೀವಿ. ಸೊ ಇಲ್ಲಿದೆ ಹೋಗಿ ಹೋಗಿ ಎಲ್ಲಿತ್ತು ನೋಡಿ. ಸೊ ಇಬ್ರು ಪೆಕ್ರಿಗಳಿಗೂ ಗೊತ್ತಿರಲಿಲ್ಲ. ಈ ಪೆಕ್ರಿನ ಕಂಡಿಡ್ದಿದ್ದು ಅಲ್ಲ, 3 ಪೆಕ್ರಿಗಳಿಗೂ ಗೊತ್ತಿರಲಿಲ್ಲಪ್ಪ. ಅಂತಂದರೆ ನಾವು ಈ ಟ್ರಿಪ್ನ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಒಂಥರ ಪೀಸಾಗಿ ನಿಧಾನಕ್ಕೆ ಮಾಡ್ಕೊಂಡು ಹೋಗೋಣ. 24 hours ನಾವು 3 ಒಟ್ಟಿಗೆ ಇರ್ತೀವಿ ಅಷ್ಟೇ. ಆಮೇಲೆ ಇವ್ರು ಯಾರೋ ನಾವ್ಯಾರೋ ಅಂತ ಅವ್ರು ಹಂಗೆ ಅವ್ರವ್ರ ಮನೆಗೆ ಹೋಗ್ಬಿಡ್ತಾರೆ. ಏನಪ್ಪ ಅಂತಂದರೆ ನಮಗೆ ಸುಸ್ತಾಗದೆ ಇರೋ ಥರ ಮೇಯ್ನಾಗಿ ನಾವು ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇರೋದು. ಸೊ ಒಂದೇ ಭಾರತ್ ಟ್ರೈನಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೊಟ್ಟಿರೋ ತಿಂಡಿಗಳು ನೋಡಿ. ಪಾಪ್ಕಾರ್ನ್ ಅಂತೆ, ಚಿಲ್ಲಿ ಚೋಚು ಅಂತೆ. ನಾವು ಇದೆಲ್ಲ ತಿನ್ನೋದೇ ಇಲ್ಲ, ಬಟ್ ಇದನ್ನು ಮಿಲ್ಲೆಟೇ ಕಣೆ. ಸೊ ಇದು ಹೌದಾ? ಮಾಜಾ ಇದೊಂದು ನಾನು ಕುಡಿಯೋದಿಲ್ಲ. ಮಾಜಾ ಸ್ಪ್ರೈಟು ಗೀಟು ಇವೆಲ್ಲ ನಾವು ಕುಡಿಯೋದು ಇಲ್ಲ. ಸೊ ಮಸಾಲ ಟೀ ಅಂತೆ. ಸೊ ಇದೊಂದು ಬೇಕಾದ್ರೆ ಟ್ರೈ ಮಾಡ್ಬೋದು. ಒನ್ಸ್ ಇನ್ ಅ ವೈಲ್ ಟೀ ಕಾಫಿ ಎಲ್ಲ ಕುಡಿಬೋದು ನಾವು. ಈ ಥರ ಬಿಸಿ ನೀರು ಕೊಡ್ತಾರೆ ಇದರಲ್ಲಿ. ಈ ಥರ ಇದು ಚಾಯ್ ಅಂತೆ. ಲೈಫಲ್ಲಿ ಈ ಥರ ಒಂದು ಚಾಯ್ ಕುಡ್ದಿರಲ್ಲ ನೀವು. ಚಿಯರ್ಸ್. ನಿಮಗೂ ಚಿಯರ್ಸ್. ಯಾಕೋ ಸೀರಿಯಸ್ಲಿ ಚೆನ್ನಾಗಿಲ್ಲ. ಟ್ರೈನಲ್ಲಿ ಬಂದರೆ ಈ ಥರ ಎಲ್ಲ ತಿನ್ಬೇಡ್ರೋ ದಯವಿಟ್ಟು. ನನಗೂ ಆ್ಯಕ್ಚುಲಿ ನಾವು ಮನೆಯಿಂದ ತಂದಿಲ್ಲ ಅಂದರೆ ಊಟ ನಾವು ನಿಜ ಉಪವಾಸ ಇರ್ತಿದ್ವಿ. ನಾವು ಇದರಲ್ಲೆಲ್ಲ ಇರೋದೆಲ್ಲ ಯಾವುದು ಎಲ್ಲ ಹೆಲ್ದಿ ಯಾವುದು ಕೊಡಲ್ಲ ಬಿಡಿ. ಅಫ್ಕೋರ್ಸ್ ಹೊರಗಡೆ ಅಂತ ಬರೋ ನಾವು ಹೆಲ್ದಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಎಲ್ಲ ಒಂದು ಚೂರಾದರೂ ಇದು ಮಾಡಬೇಕಿತ್ತು. ಬಟ್ ಟೀ ಸುಮ್ಮನೆ ಬಿಸಿ ನೀರೇ ಕುಡಿಬೋದಿತ್ತು. ಸ್ವಲ್ಪ ನಟ್ಸ್ ಒಂದು ಸ್ವಲ್ಪ ಓಕೆ. ಸ್ನ್ಯಾಕ್ಸಾ ಅದು ಎತ್ತರ ನಮ್ಮ ಸ್ನ್ಯಾಕ್ಸ್ನ ಟಡನ್ 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 ನೋಡಿ. ಇದು ಸ್ನ್ಯಾಕ್ಸ್ ಅಂದರೆ ಹಿಂಗಿರಬೇಕು. ಚಿಯರ್ಸ್. ಇದು ಸ್ನ್ಯಾಕ್ಸ್ ಅಂದರೆ ಕೊಡ್ತಾರೆ ನೋಡೋರು. ನಿಮಗೂ ಈ ಥರ ಗರ್ಲ್ ಗ್ಯಾಂಗ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಅವನ್ನೆಲ್ಲ ಟ್ಯಾಗ್ ಮಾಡಿ. ಈ ಥರ ನೀವು ಕೂಡ ಹೋಗಿ ಎಂಜಾಯ್ ಮಾಡಿ. ಇರೋದೊಂದು ಲೈಫು. ಈ ಥರ ಹೆಲ್ದಿ ಫುಡ್ ತಿನ್ಕೊಂಡು, ಈ ಥರ ಚಿಲ್ ಮಾಡಿಕೊಂಡು, ಅಪರೂಪಕ್ಕೆ ಇಷ್ಟಪಟ್ಟು ತಿಳ್ಕೊಂಡು ಅಲ್ವಾ ಎಂಜಾಯ್ ಮಾಡಿ ಲೈಫ್ನ. ಯಾಕಂದರೆ ನಾಳೆ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಮತ್ತು ಈ ಡ್ರೆಸ್ನ ಎತ್ತಿಟ್ಟು ನಾಳೆ ಹಾಕೋಣ, ನಾವು ಸಣ್ಣ ಆದಮೇಲೆ ಹಾಕೋಣ, ಆ ಫಂಕ್ಷನ್ ಇದೆ ಅದಕ್ಕೆ ಹಾಕೋಣ ಅಂತಲೂ ಎತ್ತಿಡ್ಬೇಡಿ. ಇನ್ಮೇಲೆ ಯಾವ ಶಿಖಾಮಣಿಗಳು ಇದನ್ನ ಹಾಕಿದ್ದು? ಕ್ಯಾರೆಟ್ ಕಟ್ ಮಾಡಿರೋದು. ಕ್ಯಾರೆಟ್ ಬಟ್ ಅದು ಹೆಂಗ್ ಇದನ್ನೆಲ್ಲ ಯಾವನಾದ್ರು ತಿಂತಾನ? ಮಾಡ್ತಿಂತದೆ. ಬಲ್ಲೆ ಖುಷಿನಾ. ಈ ಟ್ರೈನ ಸೈಲೆಂಟ್ ಆಗಿದೆ. ನಾವು ಮಾತ್ರ ಎಲ್ರಿಗೂ ಟಾರ್ಚರ್ ಕೊಡ್ತಾ ಇದ್ದೀವಿ. ಯಾರನ್ನ ಎತ್ಬಂದು ನನ್ನ ಓಡಿಸೋ ಅಷ್ಟರಲ್ಲಿ ನಾವು ಹೇಳ್ಕೊಂಡು ಹೋಗ್ಬಿಡೋಣ. ಹೌದು. ಸೊ ಟ್ರಾವೆಲ್ ಮಾಡಬೇಕಾದ್ರೆ ಆದಷ್ಟು ಲೈಟ್ ಫುಡ್ನ ಪ್ರಿಫರ್ ಮಾಡಿ. ಸ್ಮೂತ್ ಆಗಿರುತ್ತೆ ನಿಮ್ಮ ಟ್ರಾವೆಲ್. ರೂಪಕ್ಕೆ ನಿಮ್ಗೆ ಇಷ್ಟ ಬಂದಿದ್ದ ಊಟ ತಿನ್ಕೊಂಡು ಆದಷ್ಟು ಹೆಲ್ದಿ. ನಮ್ಮ ಕಿರಣ್ ಸರ್ ಹೇಳೋ ಥರ 80-20 ಅದನ್ನು ಫಾಲೋ ಮಾಡಿದ್ರೆ ಸಾಕು. ನೋಡಿ ಅವ್ರಿಗೆ ಯಾರೋ ಹೋಗ್ತಾ ಇರೋದು ಸೂಪರ್ ಎಂಜಾಯ್ ಮಾಡ್ಕೊಂತಿದ್ದೀರಾ ಅಂತ ಖುಷಿ ಆಯ್ತೈತಿ. ಬನ್ನಿ ನೀವು. ಎಲ್ಲಿ ಹೋಗ್ತಿದ್ದೀರಾ ನೀವು? ನಾವು ಮೈಸೂರು ಆ್ಯಕ್ಚುಲಿ ಬಂದಿದ್ದು. ಬ್ಯಾಂಗ್ಳೂರ್. ಮಸಾಲೆ ಹೋಗ್ತಾರೆ. ಓ ಓಕೆ.
ಯಾರು ಕ್ಯಾರೆಟೇ ತಿಂತಿಲ್ಲ, ನಾನೇ ಎಷ್ಟು ಕ್ಯಾರೆಟ್ ತಿಂತಿದ್ದೀನಿ ಅವಾಗಿಂದ. ನನ್ನ ಸ್ಕಿನ್ ಅದಕ್ಕೆ ಚೆನ್ನಾಗಿ ಹೇಳ್ತಾರೆ ಇದನ್ನು ತಿನ್ನು ತುಂಬಾ ಚೆನ್ನಾಗಾಗುತ್ತೆ ಸ್ಕಿನ್ ಅಂತ. ತಿಂತಾ ಇಲ್ಲ ಬಿಟ್ಟು ಚಿಲ್ಲು ಮೇಲೆ ಮೇಲೆ ಎಲ್ಲರೂ ಇಟ್ಟಾಯ್ತು. ನಾನು ಏನಿಟ್ರೆ ಚೆನ್ನಾಗಿ ಕಾಣಿಸ್ತೀನಿ. ವಾವ್, ಇವಾಗ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತೀನಿ. ಸುಧಾ ನಂಗೆ ಹೊಟ್ಟೆ ಫುಲ್ ಆಗೋತೀನಿ, ತಿನ್ಕೊಂಬಿಡ. ಈವ್ನಿಂಗ್ ಬಿಸಿಲು ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ. ವಾವ್, ಬಿಸಿ ಬಿಸಿ ಸೂಪ್ ಬಂದಿದೆ. ಸೂಪ್ ಹೆಂಗಿದೆ ಅಂತ ಸೂಪ್ ಜೊತೆ ದೇ ವಿಲ್ ಗಿವ್ ಯು ಸಮ್ ಬಟರ್ ಆಲ್ಸೋ. ಇದೆಷ್ಟು? 50 ರೂಪಾಯಾ? ವರ್ತ್ ಇದೆಯಾ? ಟೇಸ್ಟ್ ಮಾಡಿದ್ರಲ್ಲ ಆಲ್ರೆಡಿ. ಟೇಸ್ಟ್ ನೋಡು. ಓಕೆ ಓಕೆ, ಓಕೆ, ನಾಟ್ ಬ್ಯಾಡ್. ಏನು ಎಂಜಾಯ್ಮೆಂಟ್ ಅದಲ್ಲ. ಹುಳಿ ವಾಟರ್ ತರ, ಹುಳಿ ತರ ಇದೆ, ಹುಣಸೆಹಣ್ಣು ವಾಟರ್ ತರ. ಭಯ ಚೆನ್ನಾಗಿಲ್ಲ. ನೆಕ್ಸ್ಟ್ ಟೈಮ್ ಟ್ರೈನಲ್ಲಿ ಬಂದ್ರೆ ಸೂಪ್ ತಗೋಬೇಡಿ. ನಕ್ಕು ಟಯರ್ಡ್ ಆಗಿ ನೋಡಿ ಏನ್ ಮಾಡ್ತದೆ ಜಾರ್ಮಿ ಕಿರಣ್ ಅವ್ರು. ಫುಲ್ ನಿದ್ರೆ ಹೊಡಿತವ್ರೆ. ಕ್ಲೀನ್ ಮಾಡ್ತಾ ಇರ್ತಾರೆ. 1 ಅವರ್ಗೆ ಬಂದು ಸ್ವಲ್ಪ ಗಲೀಜಾಗ್ತಿದ್ದಂಗೂ ಕ್ಲೀನ್ ಮಾಡ್ತಾ ಇರ್ತಾರೆ. ತುಂಬ ನೀಟ್ ಆ್ಯಂಡ್ ಟೈಡಿಯಾಗಿ ಇಟ್ಟಿರ್ತಾರೆ. ನಾರ್ಮಲ್ ಟ್ರೈನ್ ಎಲ್ಲ ಫುಲ್ ಗಲೀಜಾಗಿ ಗಬ್ಬಾಗಿರುತ್ತಲ್ಲ, ಹಂಗೆಲ್ಲ ಇರಲ್ಲ, ನೀಟಾಗಿರುತ್ತೆ ಇಲ್ಲಿ. ಅದೊಂದು ಅಡ್ವಾಂಟೇಜ್ ಇಲ್ಲಿ. ಆ್ಯಕ್ಚುಲಿ ಏನು ಗೊತ್ತಾ, ಗರ್ಲ್ಸ್ ಈ ಥರ ಎಲ್ಲ ನೋಡಿ ಲಾಸ್ಟ್ ಮಿನಿಟ್ ಪ್ಲ್ಯಾನ್ ಥರ ನೀವು ಉಪಯೋಗಿಸ್ಕೋಬೋದು. ಟ್ರೈನಲ್ಲಿ ಎಷ್ಟೊಂದು ಫೆಸಿಲಿಟೀಸ್ ಇರುತ್ತೆ ನಮಗೋಸ್ಕರ, ಬಟ್ ನಾವು ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳೋದೇ ಇಲ್ಲ. ಈ ನಮ್ಮ ಪೂರ್ಣಿಮಾ ಅವ್ರ ಥರ ಯೋಚನೆ ಮಾಡಿ ತಲೆ ಉಪಯೋಗಿಸಿ ಈ ಥರ ಎಲ್ಲ ಮಾಡ್ಕೋಬೇಕು ಆ್ಯಕ್ಚುಲಿ. ಒಂದೇ ಮಾತ್ರ ನಮ್ಮ ಜರ್ನಿ ಹೆಂಗಿತ್ತು. ಸೊ ಮಂತ್ರಾಲಯಂ ರೋಡ್ ಸ್ಟೇಷನ್ಗೆ ರೀಚ್ ಆಗೋದಕ್ಕೆ 8 ಗಂಟೆ ಆಗೋಯ್ತು. ಇಲ್ಲಿಂದ ದೇವಸ್ಥಾನಕ್ಕೆ 15-16 ಕಿಲೋಮೀಟರು. ಎಷ್ಟೊತ್ತಾಗುತ್ತೆ ಅಂತ ಕೇಳಿದ್ದಕ್ಕೆ 25-30 ನಿಮಿಷ ಅಂತ ಹೇಳಿದ್ರು. ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ, ಯಾಕಂದ್ರೆ ಇವತ್ತು ಯಾವುದೇ ಕಾರಣಕ್ಕೂ ದರ್ಶನ ಮಿಸ್ ಮಾಡಬಾರ್ದು ಅಂತ ಹೇಳಿದ್ಕೆ ಎಕ್ಸಾಕ್ಟ್ಲಿ 19 ಮಿನಿಟ್ಸ್ಗೆ ಕರ್ಕೊಂಡು ಹೋದ್ರು. 8:25 ಆಯಿತು. ಅದಾದ್ಮೇಲೆ ಎಲ್ಲ ಡಂಪ್ ಮಾಡಿ ಫ್ರೆಶ್ ಅಪ್ ಆಗಿ 8:35ಗೆ ಅಲ್ಲಿಂದ ಹೊರಟ್ವಿ. 5 ನಿಮಿಷಕ್ಕೆ ಹೋಗ್ಬೋದು ಇಲ್ಲಿಂದ ದೇವಸ್ಥಾನಕ್ಕೆ. ನಾವು ಪ್ರತಿ ಸರಿ ಬಂದಾಗ ಇದೇ ಹೋಟ್ಲಿಗೆ ಬರೋದು. ಕ್ಲೀನ್ ಆ್ಯಂಡ್ ಹೈಜೀನ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ರಾಯರ ಕೃಪೆ ನಮ್ಮ ಮೇಲಿದ್ದರೆ ಇವತ್ತು ನಮಗೆ ದರ್ಶನ ಸಿಗುತ್ತೆ, ಇಲ್ಲ ಅಂದರೆ ನಾಳೆ ಬೆಳಗ್ಗೆನೇ ಬರಬೇಕು ಅಷ್ಟೇ. 8:38 ಆಯಿತು. ಬಂದರೆ ನಾವು ಆಲ್ಮೋಸ್ಟ್ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಹೋಗಿ ಲೆಫ್ಟ್ ಹೋಗ್ಸದ. ಬಾ ಜನ. ಓ ಮೈ ಗಾಡ್, ವಿಡಿಯೋನೇ ನೋಡ್ತಾ ಇದ್ದೆ. ಜನ ನೋಡು, ಖುಷಿನಾ? ಇಲ್ಲೆಲ್ಲ ಮಲ್ಕೋತಾರೆ. ಯಾವಾಗ ನನಗೆ ಇಲ್ಲಿ ಮಲ್ಕೊಳ್ಳೋ ಭಾಗ್ಯ ಅನುಗ್ರಹ ರಾಯರು ಕೊಡ್ತಾರೋ ಗೊತ್ತಿಲ್ಲ. ಒಂಥರ ನೋಡಿ, ಆಲ್ರೆಡಿ ಜಾಗಗಳು ಇಟ್ಕೊಳ್ತಿರೋದು ಹೆಂಗೆ ಎಲ್ಲ. ಫೈನಲಿ ದೇವಸ್ಥಾನದ ಒಳಗಡೆ ಬಂದ್ವಿ. ಟಾಸ್ಕ್ ಕಂಪ್ಲೀಟೆಡ್. ಹೌದು, ಅಂದ್ಕೊಂಡೇ ಇರಲಿಲ್ಲ, ಬಟ್ ಆ್ಯಕ್ಚುಲಿ ಚೆನ್ನಾಗಿ ದರ್ಶನ ಆಯಿತು. ಫಸ್ಟ್ ಕ್ಲಾಸ್ ದರ್ಶನ. ಚೂರು ಡಿಸ್ಟರ್ಬೆನ್ಸೇ ಇಲ್ಲ, ಸ್ವಲ್ಪನೂ ಡಿಸ್ಟರ್ಬೆನ್ಸ್ ಇಲ್ಲ. ಒಂಥರ ಫಸ್ಟ್ ಕ್ಲಾಸ್ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ಮನಸ್ಸಿಗೆ ಒಂಥರ ತುಂಬ ನೆಮ್ಮದಿ, ನಿರಾಳವಾಗಿದೆ. ಸಂಜೆ ಆದರೆ ಫುಲ್ ಲೈಟಿಂಗಲ್ಲಿ ಎಷ್ಟು ಚೆನ್ನಾಗಿ ಜಗಮಗ ಅಂತ ಹೊಳಿತಾ ಇದೆ ನೋಡಿ ನಮ್ಮ ಮಂತ್ರಾಲಯ. ನನಗೆ ಇದನ್ನ ನೋಡೋದೇ ಒಂದು ಖುಷಿ. ಆ್ಯಕ್ಚುಲಿ ಸಾಯಂಕಾಲದ ವ್ಯೂ ತುಂಬ ಚೆನ್ನಾಗಿರುತ್ತೆ. ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಕರೆಕ್ಟಾಗಿ ಮಠ ಕ್ಲೋಸ್ ಆಯಿತು. ಪ್ರಸಾದ ಕೂಡ ತಿನ್ನೋಕ್ಕಾಗಿಲ್ಲ. ಅಲ್ಲಿರೋ ಹೋಟೆಲ್ಸ್ ಎಲ್ಲ ಸ್ವಲ್ಪ ಹೈಜೀನ್ ಕಮ್ಮಿನೇ ಇರುತ್ತೆ, ಬಟ್ ಇದೊಂದು ಸ್ವಲ್ಪ ಬೆಟರ್ ಆಗಿತ್ತು. ಸೊ ಇಲ್ಲಿ ನಾವು ಪನ್ನೀರ್ ಫ್ರೈಡ್ ರೈಸ್ ತಿನ್ಕೊಂಡು ವಾಪಸ್ ರೂಮಿಗೆ ಹೋಗಿ ಮಲ್ಕೊಳಕ್ಕೆ 10 ಗಂಟೆ ಆಯಿತು. ಬೆಳಿಗ್ಗೆ 3 ಗಂಟೆಗೆಲ್ಲ ಎದ್ದೇಳಬೇಕು. ಸೊ ಇದಾಗಿತ್ತು ನಮ್ಮ ಡೇ 1 6 ಗಂಟೆಗಳಲ್ಲಿ ರಾಯರ ದರ್ಶನದ ವ್ಲಾಗ್. ನಾಳೆ ದಿನ 2 ಟೋಟಲ್ 24 hours ಅಲ್ಲಿ ವಾಪಸ್ ಬ್ಯಾಂಗ್ಳೂರ್ಗೆ ಹೋಗಬೇಕು. ಅದನ್ನು ಸ್ವಲ್ಪನೂ ಸುಸ್ತಾಗದೆ ಈ ಟ್ರಾವೆಲ್ನ ಕಂಪ್ಲೀಟ್ ಮಾಡೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಸೊ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗ್ತೀನಿ. ಬಾಯ್.